ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಬ್ಲಾಗ್ಸ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಕೆಲವು ದಿನನ ಪಕ್ಷನ ಆಚರಣೆ ಮಾಡ್ತಾರೆ. ನಮ್ಮ ಮನೇಲಿ ಅಂದರೆ ನಮ್ಮೂರಲ್ಲಿ ಮಾಲೆ ಅಮಾವಾಸ್ಯೆ ದಿನವೇ ಪಕ್ಷನ ಆಚರಣೆ ಮಾಡ್ತೀವಿ. ಈ ವಿಡಿಯೋದಲ್ಲಿ ನಮ್ಮ ಮನೇಲಿ ಹೇಗೆ ಪಕ್ಷನ ಆಚರಣೆ ಮಾಡಿದ್ದೀವಿ ಅಂತ ತೋರಿಸ್ತೀನಿ. ಎಲ್ಲ ಹಬ್ಬಗಳಿಗೂ ಕಂಪೇರ್ ಮಾಡಿದರೆ ಪಕ್ಷ ಹಬ್ಬನ ತುಂಬ ಮಡಿಯಿಂದ ಶ್ರದ್ಧೆಯಿಂದ ಮಾಡ್ತಾರೆ ಎಲ್ಲರ ಮನೇಲೂ. ಹಾಗೆ ನಮ್ಮ ಮನೇಲೂ ತುಂಬ ಮಡಿಯಿಂದ ಶ್ರದ್ಧೆಯಿಂದ ಹಬ್ಬ ಮಾಡಿದ್ವಿ. ಎಣ್ಣೆ ತಿಂಡಿನೆಲ್ಲ ಅಮ್ಮ ಮುಂಚೆನೇ ಮಾಡಿದ್ರು. ನಾವು ಹಬ್ಬದ ದಿನ ಹೋಗಿದ್ರಿಂದ ಹಬ್ಬದ ದಿನ ಏನೇನು ಅಡುಗೆಗಳು ಬೇಕೋ ಅದನ್ನೆಲ್ಲ ಮಾಡಿದ್ವಿ. ನಮ್ಮ ಮನೇಲಿ ಹಬ್ಬದ ದಿನನೇ ವೆಜ್ ಪ್ಲಸ್ ನಾನ್ ವೆಜ್ ಎರಡನ್ನೂ ಮಾಡ್ತೀವಿ. ಕೆಲವ್ರ ಮನೇಲಿ ಪಕ್ಷನ ಮಧ್ಯಾಹ್ನ ಮಾಡ್ತಾರೆ, ಕೆಲವ್ರ ಮನೇಲಿ ರಾತ್ರಿ ಮಾಡ್ತಾರೆ. ನಮ್ಮೂರಲ್ಲಿ ನಮ್ಮ ಅಮ್ಮನ ಮನೇಲಿ ನಾವು ರಾತ್ರಿ ಹಬ್ಬ ಮಾಡೋದು, ಅಂದರೆ ಎಡೆ ಇಡೋದೆಲ್ಲ ರಾತ್ರಿನೇ ಆಗುತ್ತೆ. ಹಬ್ಬ ಅಂದಮೇಲೆ ಕೆಲಸ ಜಾಸ್ತಿನೇ ಇರುತ್ತೆ, ಬಟ್ ಆ ಕೆಲಸನೂ ನಾವು ತುಂಬ ಖುಷಿಯಿಂದ ಮಾಡ್ತಾ ಇರ್ತೀವಿ. ಯಾಕಂದರೆ ಹಬ್ಬ ಅಲ್ವಾ, ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ ಮನೇಲಿ. ಪೂಜೆ ಮಾಡೋಕ್ಕೆ ಏನೆಲ್ಲ ಸಿದ್ಧತೆ ಬೇಕು ಎಲ್ಲ ಮಾಡ್ಕೊಂಡಾಯ್ತು. ಇವಾಗ ಅಪ್ಪ ಪೂಜೆ ಮಾಡ್ತಾ ಇದ್ದಾರೆ. ಅಪ್ಪನಿಂದ ಪೂಜೆ ಸ್ಟಾರ್ಟ್ ಆಗುತ್ತೆ. ನಮ್ಮನೇಲಿ ಹಬ್ಬ ರಾತ್ರಿನೇ ಆದ್ರೂ ಅಮ್ಮ ಮಾತ್ರ ಬೆಳಗ್ಗೆ 5 ಗಂಟೆಗೆ ಎದ್ದು ಕೆಲಸ ಶುರು ಮಾಡ್ತಾರೆ. ರಾತ್ರಿ ಹಬ್ಬ ಆಗಿರೋದ್ರಿಂದ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತೀವಿ. ಅಂದರೆ ಏನೇನು ಅಡುಗೆ ಮಾಡಬೇಕು ಅಂತೆಲ್ಲ ಮಧ್ಯಾಹ್ನ ಸ್ಟಾರ್ಟ್ ಮಾಡ್ತೀವಿ. ಇಷ್ಟು ವರ್ಷ ಪಕ್ಷ ಮಾಡುವಾಗ ನಾವು ಪೂಜೆ ಮಾಡುವಾಗ ಅಜ್ಜ ಅಜ್ಜಿದು ಫೋಟೋ ಇಟ್ಟು ಪೂಜೆ ಮಾಡ್ತಿದ್ವಿ. ಯಾರೋ ದೊಡ್ಡವರು ಅಮ್ಮಂಗೆ ಹೇಳಿದ್ರಂತೆ ಫೋಟೋ ಎಲ್ಲ ಇಟ್ಟು ಪೂಜೆ ಮಾಡಬಾರ್ದು ಅಂತ. ಹಾಗಾಗಿ ಈ ಸಲ ಪೂಜೆ ಮಾಡುವಾಗ ಅಜ್ಜ ಅಜ್ಜಿದು ಫೋಟೋ ಇಟ್ಟಿಲ್ಲ, ಜಸ್ಟ್ ಹಾಗೆ ಅವ್ರಿಗೆ ಸೀರೆ ಬಟ್ಟೆ ಅದೇನು ಇಡಬೇಕು ಅದನ್ನೆಲ್ಲ ಇಟ್ಟು ಪೂಜೆ ಮಾಡ್ತಾ ಇದ್ದೀವಿ. ಊಟಕ್ಕೆ ನಾನ್ ವೆಜ್ ಇದ್ದಿದ್ದರಿಂದ ಡ್ಯಾಡಿಗೆ ಏನು ಬೇಕು ನಾನ್ ವೆಜ್ಗೆ ಅದನ್ನು ಅವ್ರು ಶುರು ಮಾಡಿಕೊಂಡ್ರು. ನಾವು ನಮ್ಮ ಮನೇಲಿ ಪಕ್ಷ ಹಬ್ಬನ ಈ ರೀತಿ ಆಚರಣೆ ಮಾಡಿದ್ವಿ. ನೀವು ನಿಮ್ಮ ಮನೆ ಹಬ್ಬನ ಯಾವ ರೀತಿ ಆಚರಣೆ ಮಾಡಿದ್ರಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಮ್ಮದಿಯಿಂದ ಊಟ ಮಾಡಿ ಎಲ್ಲರೂ ಹಬ್ಬನ ತುಂಬ ಖುಷಿಯಿಂದ ಮುಗಿಸಿದ್ವಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಕಾನ್ಸೆಪ್ಟ್ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.